ಚಳ್ಳಕೆರೆ ತಾಲೂಕಿನ ಚೌಳೂರು ಸಮೀಪದ ಬಸವೇಶ್ವರ ಕಾಲೋನಿಯ ಹಳ್ಳದಲ್ಲಿ ಹಳೆಯ ಚೆಕ್ ಡ್ಯಾಂ ತೆರವುಗೊಳಿಸಿ ಹೊಸ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪಕ್ಕದ ರೈತರ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ರೈತ ರೇಣುಕಾ ಪ್ರಸಾದ್ ಆರೋಪಿಸಿದ್ದಾರೆ. ಅಲ್ಲದೆ, ಹಳ್ಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಂಡಿ ತೆಗೆದು ನೂರಾರು ಲೋಡ್ ಮಣ್ಣನ್ನು ಅಕ್ರಮವಾಗಿ ಪಕ್ಕದ ರೈತರ ಜಮೀನಿಗೆ ಸಾಗಾಟ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ, ಅಕ್ರಮ ನಡೆದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರೈತ ರೇಣುಕಾ ಪ್ರಸಾದ್ ಏನೇಳಿದ್ದಾರೆ ನೀವೇ ಕೇಳಿ. ಸರ್, ನಮ್ಮ ಹೆಸರು ಬಂದ್ಬಿಟ್ಟು ರೇಣುಕಾ ಪ್ರಸಾದ್ ಹೆಚ್ ಅಂತ ಹೇಳ್ಬಿಟ್ಟು ಚೌಳೂರು ಗ್ರಾಮ ಬಸವೇಶ್ವರ ಕಾಲೋನಿ, ಸರ್ವೆ ನಂಬರ್ ಸರ್ವೆ ನಂಬರ್ 1/16B ಅಲ್ಲಿ ನಮಗೆ ಮಾಹಿತಿ ಇಲ್ಲದೇ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸಲು ಬಂದಿರುತ್ತಾರೆ. ಹಳೆ ಚೆಕ್ ಡ್ಯಾಮ್ ಅನ್ನು ಸಮೇತ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಿಸಲು ಬಂದಿರುತ್ತಾರೆ. ಆದರೆ ಕಾನೂನಾತ್ಮಕವಾಗಿ ಬಂದಿರತಕ್ಕಂಥ ಚೆಕ್ ಡ್ಯಾಮ್ ನಲ್ಲಿ ನಾವು ಯಾವುದೇ ರೀತಿಯ ತೊಂದರೆ ತಕರಾರು ಮಾಡಲ್ಲ. ಆದ್ರೆ ಜಮೀನಿನವರಿಗೆ ಒಂದು ಮಾಹಿತಿ ಇರಬೇಕಾಗಿತ್ತು. ಆಮೇಲೆ ಯಾವುದೇ ರೀತಿಯ ನಾಮಫಲಕವಿಲ್ಲ ಇಲ್ಲಿ. ಯಾವ ಇಲಾಖೆಯಿಂದ ಮಂಜೂರಾತಿ ಆಗಿದೆ ಮತ್ತು ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ವೆಚ್ಚ ಇದೆ ಏನು ಅಂತ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಒಂದು ಮಾಹಿತಿನೂ ಸಮೇತ ಇಲ್ಲ. ಇವರು ಜಮೀನಿನಲ್ಲಿ ಚೆಕ್ ಡ್ಯಾಮ್ ನಿರ್ಮಿಸುವುದಲ್ಲದೇನೆ ಸಹ ಪಕ್ಕದ ಜಮೀನಿನವರು ಸಮೇತ ಸೇರಿ ಸುಮಾರು ಒಂದು 300 ರಿಂದ 400 ಲೋಡ್ JCB ಯಂತ್ರವನ್ನು ಇಟ್ಟು ಮಣ್ಣನ್ನು ತೆಗೆದು ಅವರು ಜಮೀನಿಗೆ ಹೊಡೆದಿರುತ್ತಾರೆ. ಆದ ಕಾರಣ ನಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಎಲ್ಲ ಮಣ್ಣನ್ನು ಕೊಚ್ಕೊಂಡು ಹೋಗಿ ಆ ಜಮೀನಿಗೆ ಬೀಳೋದ್ರಿಂದ ನಮ್ಗೆ ಅನ್ಯಾಯ ಆಗುತ್ತೆ. ಅದಕ್ಕಾಗಿ ನಮಗೆ ನ್ಯಾಯ ಬೇಕು. ಈ ಒಂದು ವಿಚಾರವಾಗಿ ಹೋದ ವರ್ಷ ಇದೇ ರೀತಿ ಆಗಿತ್ತು. ಅಂತ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಗೂ ಸಮೇತ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ವಿ. ಆ ಕಂಪ್ಲೇಂಟ್ಗೂ ಸಮೇತ ಸರಿಯಾದ ಉತ್ತರ ಕೊಡ್ಲಿಲ್ಲ. ಸ್ಥಳೀಯ ಶಾಸಕರಿಗೂ ಸಮೇತ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ವಿ. ಅವರು ಸಮೇತ ಸರಿಯಾದ ಕ್ರಮ ತಗೊಂಡಿರೋ ಹೊತ್ತಿಗೆ ನಾವು ಆದಿ ಕರ್ನಾಟಕ ಜನಾಂಗದಲ್ಲಿ ಅದರಾಗೂ ಮಾದಿಗ ಜನಾಂಗ ಎಂಬುದು ಇಲ್ಲಿ ಇರೋದ್ರಿಂದ ನಮಗೆ ಇಷ್ಟೊಂದು ಅನ್ಯಾಯ ಮತ್ತು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗ ನಿಮ್ಮ ಹೊಲದ ಮಣ್ಣು ಬೇರೆ ಹೊಲದ ಕೊಡ್ತಾರೆ. ನಮ್ಮ ಹೊಲದ ಸಮೀಪ ಇರ್ತಕ್ಕಂತ ಹಳ್ಳದಲ್ಲಿ ಗುಂಡಿ ಇಟ್ಟು ಹೊಡೆದಿದ್ದಾರೆ. ಯಾವುದೇ ಹಳ್ಳದಲ್ಲಿ ಗುಂಡಿ ಇಟ್ಟು ಹೊಡೆಯುವುದಕ್ಕೆ ಕಾನೂನಿನಲ್ಲಿ ಯಾವ್ದಾದರೂ ಇಲಾಖೆಯಿಂದ ಸರ್ವೆ ಇಲಾಖೆಯಿಂದನಾಗಿರ್ಲಿ ಅಥವಾ ಆಮೇಲೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದು ಹೊಡಿಬೇಕಾಗಿರುತ್ತೆ. ಆತರ ಯಾವುದು ಅನುಮತಿ ಇಲ್ಲದೇನೆ ಸಮೇತ ಇದು ಸರ್ಕಾರಿ ಹಳ್ಳ ಅಂತ ಹೇಳ್ಬಿಟ್ಟು ಸುಮ್ನೆ ಅನಧಿಕೃತವಾಗಿ ಮತ್ತು ಯಾರದೇ ಗಮನಕ್ಕೆ ತಾರದೆ ಸುಮ್ನೆ ಗುಂಡಿಟ್ಟು ಹೊಡಿತಿರುವುದರಿಂದ ಪಕ್ಕದ ಜಮೀನವರಾಗಿರುವ ನಾವು ಈ ಜಮೀನು ಮಣ್ಣು ಕೊಚ್ಚಿ ಹೋಗ್ತಿರೋದ್ರಿಂದ ಅಲ್ಲಿಗೆ ಅದು ನಮಗೆ ಫಲವತ್ತಾದ ಮಣ್ಣೆಲ್ಲ ಕೊಚ್ಚಿ ಅಲ್ಲಿ ಕೂತ್ಕೊಂಡು ಆಮೇಲೆ ಮಣ್ಣು ಎಲ್ಲ ಸವಕಳಿ ಆಗ್ಬಿಟ್ಟು ನಮ್ಮ ಜಮೀನಿಗೆ ಫಲವತ್ತತೆ ಬೆಳೆಯಕ್ಕೆ ಬರದೇ ರೀತಿ ಆಗಿ ಹೋಗಿದೆ. ಮಾಡ್ತಾರೆ ನಮ್ಮ ಹೊಲದಾಗೆ ಮತ್ತು ಹಳ್ಳದಾಗೆ ನಿಮ್ಮ ಹೊಲ ಎರಡು ಸೇರಿ ನಮ್ಮ ಹೊಲ ಹಂಚಿನಲ್ಲಿ ನಿಮ್ಮ ಹೊಲದ ಹಳ್ಳ ಇದೆ. ಆ ಹಂಚಿನಲ್ಲಿ ಹಳ್ಳ ಇದೆ. ನಿಮ್ ಚೆಕ್ ಡ್ಯಾಮ್ ನಿಮ್ಮ ಹೊಲದಾಗ ಐತಾ ಹಳ್ಳದಾಗ ಐತಾ? ಚೆಕ್ ಡ್ಯಾಮ್ ಬಂದ್ಬಿಟ್ಟು ಹಳ್ಳದಾಗ ಐತೆ. ಆ ಚೆಕ್ ಡ್ಯಾಮ್ ಹಳ್ಳದಾಗ ಇರೋದನ್ನ ಸಮೇತ ಒತ್ತುವರಿ ನಮ್ ಕಡೆಗೆ ಮಾಡ್ತಾ ಇದಾರೆ. ಹಳ್ಳ ಹಂಗೆ ಒತ್ತುವರಿ ನಿಮ್ಮ ಹೊಲದಾಗ ಮಾಡಿದ್ದಾರೆ. ಒತ್ತುವರಿ ನಮ್ಮ ಹೊಲದಾಗ ಮಾಡಿದ್ದಾರೆ. ಇದಕ್ಕೆ ಹೋದ ವರ್ಷ ಸ್ಥಳೀಯ ಅಧಿಕಾರಿಗಳಾದ ಶಾಸಕರು ತಹಸೀಲ್ದಾರ್ ಗಮನಕ್ಕೂ ತಂದಿದ್ವಿ, ಮತ್ತೆ RIಗೂ ತಂದಿದ್ವಿ, VAಗೂ ತಂದಿದ್ವಿ ಸಮೇತ ಇವರು ಹೋದ ವರ್ಷ ಚೆಕ್ ಡ್ಯಾಮ್ ಮಾಡಿದ್ರ ಅಲ್ಲಿ? ಹೋದ ವರ್ಷ ಇರಲಿಲ್ಲ ಸರ್, ಒಂದು 10-15 ವರ್ಷದ ಇಂಚೆ ಇತ್ತು. ಇತ್ತು 15 ಕಿತ್ತ ಮಾಡ್ತಾರೆ. ಅದೇ ಕಲ್ಲು ಬಳಸ್ತಾರೆ. ಹಂಗೆ ಅದೇ ಕಲ್ಲನ್ನು ಸಮೇತ ಮುಂದಕ್ಕೆ ಬಳಸ್ತಾ ಇದ್ದಾರೆ. ಆಮೇಲೆ ಇದು ಮಾಡ್ತಿರೋದು ಕಲ್ಲಿನಿಂದ ಅಲ್ಲ, ಸಿಮೆಂಟ್ ಕಾಂಕ್ರೀಟ್ ಇಂದ, ಕಬ್ಬಿಣದಿಂದ ಇದು ಮಾಡ್ತಿರೋದು.